ನನ್ನ ಹೆಸರು ಪುಷ್ಪವೇಣಿ. ನಾನು CODP ಕಾರ್ಯಕರ್ತೆ. CODP ಅಂದರೆ ಕೆನರಾ ಆರ್ಗನೈಸೇಷನ್ ಫಾರ್ ಡೆವಲಪ್ಮೆಂಟ್ ಆ್ಯಂಡ್ ಪೀಸ್. ಇದು ಒಂದು ಸೇವಾ ಸಂಸ್ಥೆಯಾಗಿರ್ತದೆ. ನಾವು ಕಳೆದ 25/11/24 CODP ರಿಜಿಸ್ಟರ್ಡ್ ಮಂಗಳೂರು, ಸ್ನೇಹೋಕುಟ ಕಿನಿಗೋಳಿ ಹಾಗೂ ಫಾದರ್ಮುಲ್ಲ ಹೋಮಿಯೋಪತಿ ಹಾಸ್ಪಿಟಲ್ ಇದರ ಜೊಂಡೆ ಆಶ್ರಯದಲ್ಲಿ ನಾವೊಂದು ಕ್ಯಾಂಪನ್ನು ಅರೇಂಜ್ ಮಾಡಿದ್ದೇವೆ ಪಕ್ಷಿಕೆರೆಯಲ್ಲಿ, ರುಸಂಬಲ್ಲಿ. ಸೊ ಈ ಕ್ಯಾಂಪಿನಲ್ಲಿ ಆ ದಿವಸ 60 ಮಂದಿ ಸದಸ್ಯರು, ಸ್ವಸಹಾಯ ಸಂಘದ ಸದಸ್ಯರು ಬಂದು ಅವರ ಆರೋಗ್ಯ ತಪಾಸಣೆ ಮಾಡಿ ಅದರಲ್ಲಿ ಮದ್ದು ಪಡೆದು, ಈಗ ಅದರಲ್ಲೂ ವಿಶೇಷವಾಗಿ ಒಂದು ಇಬ್ಬರು ಸದಸ್ಯರು 25 ವರ್ಷಕ್ಕಿಂತಲೂ ಜಾಸ್ತಿ ಸಮಯದಿಂದ ಸಫರಾಗಿ ಎಲ್ಲೆಲ್ಲೂ ಟ್ರೀಟ್ಮೆಂಟ್ ಮಾಡಿ ಗುಣ ಆಗದೇ ಇದ್ದಂಥ ಒಂದು ಕಾಯಿಲೆಗಳಿಗೆ, ಒಂದು ಉದಾಹರಣೆ ಡರ್ಮಟೈಟಿಸ್ ಮತ್ತೊಂದು ವರ್ಟಿಗೋ, ಇಂತಹ 2 ಕಾಯಿಲೆಗಳಿಗೂ ಸಂಪೂರ್ಣ ಗುಣ ಆಗುವ ಒಂದು ಅವಕಾಶ ಈ ಕ್ಯಾಂಪಿನಿಂದ ನಮಗೆ ದೊರಕಿದೆ. ಆದ ಕಾರಣ ಇದನ್ನು ತುಂಬ ಉತ್ತಮ ರೀತಿಯಲ್ಲಿ ಅದರ ಪ್ರಯೋಜನ ಪಡೆದುಕೊಂಡಿರುವ ಈ ಇಬ್ಬರು ವ್ಯಕ್ತಿಗಳು ಕೂಡ ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರು ತಮ್ಮ ಅನಿಸಿಕೆಗಳನ್ನು ನಿಮಗೆ ಹೇಳಲು ಇಷ್ಟಪಡ್ತಾರೆ. ಸೊ ಈ ಹೋಮಿಯೋಪತಿ ಫಾದರ್ಮುಲ್ಲರ್ ಹಾಸ್ಪಿಟಲ್ನಿಂದ ಬಂದ ಡಾಕ್ಟರ್ ಜೋಳಿ ಮತ್ತು ಅವರ ತಂಡದವರು ನಮಗೆ ನೀಡಿರುವ ಆ ದಿವಸದ ಕ್ಯಾಂಪು ತುಂಬ ಉತ್ತಮ ಫಲಿತಾಂಶವನ್ನು ನಮಗೆ ತಂದು ಕೊಟ್ಟಿದೆ ಎಂದು ಹೇಳಲಿಕ್ಕೆ ತುಂಬ ಹೆಮ್ಮೆ ಪಡ್ತೇನೆ. ನಾನು ಮುಲ್ಕಿ ಮರ್ಯಾದಯ ಸಂಘದಿಂದ ಮಾತಾಡುತ್ತಿದ್ದೇನೆ. ನಾವು ಸ್ವಸಹಾಯ ಸಂಘದವರಾಗಿದ್ದೇವೆ. ನಾನು ನನ್ನ ಕೈಯಲ್ಲಿ ಆದ ಒಳ್ಳೆಯತನವನ್ನು ಇದರ ಮೂಲಕ ಸಾಕ್ಷಿಯಾಗಿ ಹೇಳಲು ನಾನು ಆಸೆ ಪಡುತ್ತೇನೆ. ನನ್ನ 2 ಕೈಗಳಿಗೆ ಸಾಧಾರಣ 25 ವರ್ಷಗಳ ಮೊದಲು ನಾನು ಒಂದು ದನದ ಹಾಲು ಕರೆಯಲಿಕ್ಕೆ ಶುರು ಮಾಡುವಾಗ ಪ್ರಾರಂಭವಾದ ನನ್ನ ಈ ಕೈಯ ಎಲರ್ಜಿಕ್ ಕಾಯಿಲೆ, ಇದಕ್ಕೆ ಗುಣಮುಖವಾದ ವಿಷಯದಲ್ಲಿ ನಾನು ಇವತ್ತು ಹೇಳಲು ಆಸೆ ಪಡುತ್ತೇನೆ. 25 ವರ್ಷಗಳಲ್ಲಿ ನಾನು ನಾನಾ ಕಡೆ ಸ್ಕಿನ್ ಡಾಕ್ಟ್ರಿಗೆ ಮೀಟಾಗಿ ಅವರ ಹತ್ರ ಟೆಸ್ಟ್ ಮಾಡಿಸಿ, ಸ್ಕಿನ್ ಡಾಕ್ಟರ್ಸ್ ಮಂಗಳೂರು ಹಾಗೂ ಉಡುಪಿಯಲ್ಲಿ ತುಂಬ ಮೆಡಿಸಿನನ್ನು ತೆಗೆದುಕೊಂಡಿದ್ದೇನೆ. ಆದರೆ ಮೆಡಿಸಿನ್ ತೆಗೆದುಕೊಳ್ಳುವಾಗ ನನಗೆ ಸ್ವಲ್ಪ ಗುಣ ಆದರೂ ಮೆಡಿಸಿನ್ ಬಿಟ್ಟ ಸ್ವಲ್ಪ ದಿನದಲ್ಲಿ ಪುನಃ ಪ್ರಾರಂಭವಾಗಿ ನನಗೆ ಒಂದು ಪ್ರಾರ್ಥನೆ ಮಾಡುವಾಗಲೂ ಒಂದು ಕೈ ಜೋಡಿಸಲಿಕ್ಕೂ ಒಂಥರ ಆಗುತ್ತಿತ್ತು. ಅಡಿಗೆ ಮಾಡಿ ನನ್ನ ಫ್ಯಾಮಿಲಿ ಕುಟುಂಬದವರಿಗೆ ಬಡಿಸಲು ನನಗೆ ತುಂಬ ಮುಜುಗರ ಆಗುತ್ತಿತ್ತು. ಆ ಸಂದರ್ಭದಲ್ಲಿ ನಮಗೆ ಈ ಸ್ವಸಹಾಯ ಸಂಘದಿಂದ ನಮ್ಮ ರುಸೆಂಪದಲ್ಲಿ ಒಂದು ಹೋಮಿಯೋಪತಿ ಕ್ಯಾಂಪನ್ನು ಮಾಡಿಸಲಾಯಿತು. ಆ ಕ್ಯಾಂಪಿಗೆ ನಾನು ಯಾರದು ಇದು ಇಲ್ಲದೆ ನನ್ನದೇ ಸ್ವಮನಸ್ಸಿನಿಂದ ಆ ಕ್ಯಾಂಪಿಗೆ ನಾವು ಅಟೆಂಡ್ ಆದೆವು. ಅಲ್ಲಿ ನಾವು ಅಟೆಂಡ್ ಆದಾಗ ನಮ್ಮನ್ನು ಚೆಕ್ ಮಾಡಿ ನಮಗೆ 15 ದಿನಗಳ ಮೆಡಿಸಿನನ್ನು ಕೊಟ್ಟರು. ಆ 15 ದಿನಗಳಲ್ಲಿ ನನ್ನ ಕೈ ತುಂಬ ಸಂಪೂರ್ಣ ಗುಣ ಆದ ಹಾಗೆ, ಒಂದು 100% ಇದ್ದದ್ರಲ್ಲಿ ಒಂದು 30% ಗುಣ ಆದ ಹಾಗೆ ನನಗೆ ಕಂಡು ಬಂತು. ನನ್ನದು ಕೈ ಚಳಿಗಾಲದಲ್ಲಿ ಆಗುವ ಹಾಗೆ ಒಡೆದು ಒಂದು ಏನೋ ಪದಾರ್ಥ ಸಾಮಾನು, ಏನೋ ಒಂದು ಮೆಣಸಿನ ವಸ್ತು, ಏನೋ ಒಂದು ಸಾಬೂನು ನನಗೆ ಮುಟ್ಟಿದಾಗ ತುಂಬ ಉರಿಯುತ್ತಿದ್ದ ಕೈಗಳು ಆ 15 ದಿನದ ಮಧ್ಯದಲ್ಲಿ ತುಂಬ ಗುಣಮುಖವಾಯಿತು. ಇದರ ಪ್ರಯೋಜನವನ್ನು ಪಡೆಯಲು ನಾವು ಪುನಃ ದೇರಳಕಟ್ಟೆ ಹೋಗಿ ಅಲ್ಲಿಂದ ಮದ್ದನ್ನು ತಂದು ಇವತ್ತು ನನ್ನ ಕೈಗಳು ಸರಿ ಗುಣಮುಖವಾಗಿದೆ. ಆದರೂ ಮದ್ದು ಉಂಟು, ಆದರೂ ನನಗೀಗ ಬಟ್ಟೆ ಒಗೆಯುತ್ತೇನೆ, ನನ್ನ ಮನೆಯ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡುತ್ತೇನೆ. ನಾನು ಇದರಿಂದ ಸಂತೋಷವಾಗಿದ್ದೇನೆ ಎಂದು ಹೇಳಲು ಇಷ್ಟಪಡುತ್ತೇನೆ. ನನ್ನ ಹೆಸರು ಪ್ರಮೀಳಾ ಹುಟ್ಟಾಡು. ನಾನು CODP ಪ್ರವರ್ತಿತ ಕ್ರಿಸ್ತಕೃಪಾ ಸ್ವಸಹಾಯ ಸಂಘದ ಸದಸ್ಯೆಯಾಗಿದ್ದೇನೆ. ನಮಗೆ ನಮ್ಮ ಸಂಘದಲ್ಲಿ ರುಸೆಂಪಲ್ಲಿ ಒಂದು ಹೋಮಿಯೋಪತಿ ಶಿಬಿರದ ಬಗ್ಗೆ ಮೇಡಮ್ರವರು ನಮಗೆ ಮಾಹಿತಿಯನ್ನು ಕೊಟ್ಟಿದ್ದರು. ಅದರ ಪ್ರಕಾರ ನಾವು ನಮ್ಮ ಸಂಘದ ಸದಸ್ಯರು ಆ ಶಿಬಿರಕ್ಕೆ ಹೋಮಿಯೋಪತಿ ಶಿಬಿರಕ್ಕೆ ಹಾಜರಾಗಿದ್ದೆವು.
ನನಗೆ ಒಟ್ಟಿಗೂ ಅಸಿಡಿಟಿ ಮತ್ತು ಸ್ಕಿನ್ ಅಲರ್ಜಿ ಇತ್ತು. ನಾನು ಈ ಎಲ್ಲ ಸಮಸ್ಯೆಗಳನ್ನು ಆ ಹೋಮಿಯೋಪತಿ ವೈದ್ಯರ ಹತ್ರ ಆವತ್ತು ನಾನು ಹೇಳಿದ್ದೆ. ಅವರು ನನಗೆ ಸರಿಯಾದ ಮದ್ದನ್ನು ಕೊಟ್ಟಿದ್ದರು. ಅದರ ಪ್ರಕಾರ ನಾನು ಆ ಮದ್ದನ್ನು ತಗೊಂಡು ನನಗೆ ನನ್ನ ಈ ಸಮಸ್ಯೆಗಳೆಲ್ಲ ಗುಣವಾಗಿದೆ. ಏಕೆಂದರೆ ನಾನು ತುಂಬ ವೈದ್ಯರ ಹತ್ರ ಎಲ್ಲ ಹೋಗಿದ್ದೇನೆ, ತುಂಬ ಮದ್ದೆಲ್ಲ ಮಾಡಿದರೂ ನನಗೆ ಈ ಸಮಸ್ಯೆಗಳು ಸುಮಾರಾಗಿರಲಿಲ್ಲ. ಅದರ ನಂತರ ನಾವು ಇನ್ನೊಮ್ಮೆ ದೇರಳಕಟ್ಟೆಗೆ ಹೋಗಿ ಕೂಡ ಇದಕ್ಕೆ ನನ್ನ ಈ ಸಮಸ್ಯೆಗೆ ನಾನು ಅದನ್ನು ಪುನಃ ಕಂಟಿನ್ಯೂ ಮಾಡಿದೆ. ಅದರ ನಂತರ ನನ್ನ ಈಗ ಈ ಸಮಸ್ಯೆಗಳೆಲ್ಲ ಗುಣವಾಗಿದೆ. ಇದರಿಂದ ಇನ್ನು ಮುಂದೆ ಕೂಡ ನಮಗೆ ಈ ಹೋಮಿಯೋಪತಿ ಶಿಬಿರವನ್ನು ನಮ್ಮ ಈ ಊರಲ್ಲೇ ಇನ್ನೊಮ್ಮೆ ಮಾಡಿದರೆ ಇನ್ನೂ ತುಂಬ ಜನರಿಗೆ ಇದರಿಂದ ಉಪಯೋಗ ಬರ್ಬೋದು ಅಂತ ಹೇಳಿ ನನ್ನದೊಂದು ಕಳಕಳಿಯ ವಿನಂತಿ. ಹಾಗೆಯೇ ಈ ಶಿಬಿರವನ್ನು ನಮಗೆ ಉಚಿತವಾಗಿ ಮಾಡಿಕೊಟ್ಟ CODP ನಿರ್ದೇಶಕರಾದ ಫಾದರ್ ವಿನ್ಸೆಂಟ್ ರವರಿಗೆ, ಹಾಗೆಯೇ ಫಾದರ್ ಮುಲ್ಲರ್ಸಿನ ಹೋಮಿಯೋಪತಿ ವೈದ್ಯರು ಮತ್ತು ಸಿಬ್ಬಂದಿ ವರ್ಗದವರಿಗೆ ನಾವು ನಮ್ಮ ಎಲ್ಲ ಸಂಘದ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತೇನೆ. ನಾವು ಮಾಡಿರುವ ಈ ಕ್ಯಾಂಪ್ ನಿಜಕ್ಕೂ ಒಂದು ಸಕ್ಸಸ್ ಆಗಿರುವ ಕಾರಣ ಹಲವಾರು ಜನ ಇದರಲ್ಲಿ ಪ್ರಯೋಜನ ಪಡ್ಕೊಂಡಿದ್ದಾರೆ, ಇತರರು ಕೂಡ. ಆದ ಕಾರಣ ನಾವು ಈ ಕ್ಯಾಂಪನ್ನು ಇನ್ನೊಮ್ಮೆ ಮಾಡಿ ಅಥವಾ ನಮಗೆ ಇದರಲ್ಲಿ ಪ್ರಯೋಜನ ಸಿಗ್ತದೆ, ನಾವು ಸಹಕರಿಸ್ತೇವೆ ಒಂದು ಹಲವಾರು ಸ್ವಸಹಾಯ ಸಂಘದ ಸದಸ್ಯರು ಬೇಡಿಕೆಯನ್ನು ಇಟ್ಟಿರ್ತಾರೆ. ಆದ ಕಾರಣ ನಾವು ಡೈರೆಕ್ಟರ್ ಆಗಿರುವ ಫಾದರ್ ವಿನ್ಸೆಂಟ್ ಅವರ ಜೊತೆ ಮಾತಾಡಿ ಮುಂದಿನ ದಿನ ಅಥವಾ ಯಾವಾಗ ಕ್ಯಾಂಪ್ ಅರೇಂಜ್ ಮಾಡಲಿಕ್ಕೆ ಸಾಧ್ಯವಾಗ್ತದೋ ಆ ವಿವರವನ್ನು ನಿಮಗೆ CODP ಫಾದರನ್ನೇ ನೇರವಾಗಿ ಫೋನ್ ಮೂಲಕ ಸಂಪರ್ಕಿಸ್ಬೋದು ಅಥವಾ ಕಾರ್ಯಕರ್ತೆಯಾಗಿ ನಾವು ನಿಮಗೆ ತಿಳಿಸ್ಬೋದು. ಸಹಕಾರ ಮಾಡಿದ್ದ ಎಲ್ಲರಿಗೂ ಧನ್ಯವಾದ. ಈ ವಿಷಯವನ್ನು ಕೇಳಿಸಿಕೊಳ್ಳುವ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ.